ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದು ನಮಗೆ ಬಹಳ ಸಂತೋಷ. ಈ ದಿನದಲ್ಲೂ ಮೊದಲ ಸ್ಥಾನ ಯೇಸುವಿಗೆ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ನಮ್ಮ ವೈಯಕ್ತಿಕ ಜೀವಿತವಾಗಿದ್ದರೂ, ಕುಟುಂಬವಾಗಿದ್ದರೂ, ನಮ್ಮ ವಿದ್ಯಾಭ್ಯಾಸ, ಕೆಲಸ, ವ್ಯಾಪಾರ ಏನೇ ಆಗಿದ್ದರೂ ಕೂಡ ಮೊದಲ ಸ್ಥಾನವನ್ನು ನಾವು ಯೇಸುವಿಗೆ ಕೊಡುವಾಗಲೇ ಆ ಕಾರ್ಯ ಜಯವಾಗಿಯೂ ಆಶೀರ್ವಾದವಾಗಿಯೂ ಮಾರ್ಪಡುವುದು. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇದೆಲ್ಲವೂ ಕೂಡ ಅದರೊಂದಿಗೆ ಕೂಡಿಸಲ್ಪಡುತ್ತದೆ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ಮೊದಲನೇದಾಗಿ ಯೇಸುವಿಗೆ ನಮ್ಮ ಜೀವಿತದಲ್ಲಿ ಅವಕಾಶ ಕೊಡುವಾಗಲೇ ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡುವಂತ ಎಲ್ಲಾ ಮೇಲುಗಳನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳಬಹುದು. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವ ಜ್ಯೋತಿಯ ಕರ್ನಾಟಕ ಬರ್ತಾ ಬರ್ತಾ ನೀವಿಬ್ಬರು ಸರಿ ಇಲ್ಲ. ಏನಮ್ಮ? ಹೋದ ಸಲಿನೂ ಹೇಳ್ದೆ ಚರ್ಚಿಗೆ ಅರ್ಧ ಗಂಟೆ ಮುಂಚೆ ಹೋಗಿ ಅಲ್ಲಿರಬೇಕು ಅಂತ. ಆದರೆ ನೀವಿಬ್ರು ಇನ್ನೂ ಹೊರಟು ಕೂಡ ಇಲ್ಲ. ಇವಾಗ ಹೊರಟ್ಬಿಡ್ತೀವಮ್ಮ, ಬೇಗ ಹೋಗಿ ಏನು ಮಾಡೋದು? ಹಾಡು ಬೋರ್ ಹೊಡೆಯುತ್ತೆ. ಏನು ಮಾತಾಡ್ತಾ ಇದೀಯ ಮೆಲ್ವಿನ್? ನಿನ್ನ ಕಾಲೇಜಿಗೆ ಹೋದ್ಮೇಲೆ ನಿನ್ನ ಮಾತು ನಡವಳಿಕೆ ಯಾವುದೂ ಸರಿ ಇಲ್ಲ. ನೀನೇನಪ್ಪ ಅಂದರೆ ಬರ್ತಾ ಬರ್ತಾ ಕೆಳಗೆ ಹೋಗ್ತಾ ಇದೀಯ. ಆರಾಧನೆ ಕರೆಕ್ಟಾಗಿ ತಾನೇ ಬರ್ತಿದ್ದೆ, ಇವಾಗ ಏನಾಯ್ತು ನಿನಗೆ? ಯಾವತ್ತಾದ್ರೂ ಒಂದಿನ ತಾನೇ ಲೇಟಾಗಿ ಬರ್ತೀನಿ, ಇವನ್ ತರ ಯಾವಾಗ್ಲೂ ಲೇಟಾಗಿ ಬರ್ತೀನಿ. ಹೌದು, ನೀನು ಒಂದು ಗಂಟೆ ಮುಂಚೆನೇ ಹೋಗಿ ಚರ್ಚೆ ಕೂತಿರ್ತೀಯ ನೋಡು. ನೀವಿಬ್ರು ಕಿತ್ತಾಡೋದನ್ನ ನಿಲ್ಲಿಸ್ಬಿಟ್ಟು ಬೇಗ ಚರ್ಚಿಗೆ ಹೊರಡಿ ಹೋಗಿ. ಅಮ್ಮ, ನೀವು ಹೋಗ್ತೀರಿ, ನಾನು ಬಂದ್ಬಿಡ್ತೀನಿ. ಅವನೆಲ್ಲಿ? ಅವನಿನ್ನೂ ಸ್ನಾನ ಮಾಡಿನೇ ಬರಲಿಲ್ಲ. ಯಾಕೆ ಮರ್ಸಿ, ಸರ್ವಿಸ್ ಮುಗಿಯೋದಕ್ಕೆ ಮುಂಚೆನೇ ಬಂದ್ಬಿಟ್ಟೆ? ತಲೆನೋವಮ್ಮ, ಒಳಗಡೆ ಕೂತ್ಕೊಳ್ಳೋಕ್ಕಾಗಿಲ್ಲ. ಅದು ಹೇಗೆ? ಪ್ರತಿ ವಾರನೂ ತಲೆನೋವು ಬಂದ್ಬಿಡುತ್ತಾ? ಸರಿ, ತಲೆನೋವು ಅಂದರೆ ಹೋಗಿ ಮಲ್ಕೋಬೇಕು ತಾನೆ, ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದೀಯಾ? ಏನಮ್ಮ ಸಮಸ್ಯೆ ನಿಮಗೆ? ನಿನಗೆ ಸಮಸ್ಯೆ. ಯಾವತ್ತೂ ಮೊದಲನೇ ಸ್ಥಾನನ ಯೇಸುವಿಗೆ ಕೊಡಬೇಕು, ಇದು ನಿನಗೂ ಗೊತ್ತು. ಆದರೆ ಬರ್ತಾ ಬರ್ತಾ ನೀನು ಲೋಕಕ್ಕೆ ಮೊದಲನೇ ಸ್ಥಾನ ಕೊಡ್ತಿದ್ಯಾ. ಆ ಥರ ಎಲ್ಲ ಇಲ್ಲಮ್ಮ, ನೀವೇ ಏನಾದರೂ ಯೋಚನೆ ಮಾಡಬೇಡಿ. ಇಲ್ಲ ಮರ್ಸಿ, ಆಲಯಕ್ಕೆ ಹೋಗೋದ್ರಲ್ಲಿ ನೀನು ಯಾವತ್ತೂ ತಡ ಮಾಡಬಾರ್ದಮ್ಮ. ಆಲಯದಿಂದ ತಾನೇ ಕರ್ತನು ನಮ್ಮನ್ನು ಆಶೀರ್ವದಿಸೋದು, ನಮ್ಮನ್ನು ಕಾಪಾಡೋದು. ಇದೆಲ್ಲ ನೀನು ತಿಳಿದೇ ಇರೋವಳ? ಇವತ್ತು ತುಂಬ ಜನ ಆಲಯಕ್ಕೆ ಲೇಟಾಗಿ ಬರೋದು, ಸರ್ವಿಸ್ ಮುಗಿಯೋಕ್ಕೆ ಮುಂಚೆ ಬೇಗನೆ ಹೋಗಬೇಕು ಅನ್ನೋದ್ರಲ್ಲೇ ಇದ್ದಾರೆ. ಈಗ ನೀನು ಹಾಕ್ತಾನೆ ಬದಲಾಗ್ತಾ ಇದೆಯಾ? ಒಂದಿನ ಲೇಟಾಗಿ ಬಂದಿದ್ದಕ್ಕೆ ಇಷ್ಟು ಅಡ್ವೈಸಾ? ಆಗ್ತಿಲ್ಲಮ್ಮ. ಅಡ್ವೈಸಾ? ನಿನ್ನ ಜೀವನದ ಆಶೀರ್ವಾದನೇ ಇದರಲ್ಲಿದೆಯಮ್ಮ. ಆದರೆ ನಾನು ಮಾತಾಡ್ತಿರೋದು ನಿನಗೆ ಬೋರ್ ಆಗ್ತಿದೆ ಅಲ್ಲ? ಇಲ್ಲ ಅಮ್ಮ. ಅಮ್ಮ,
ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಆಮೇನ್. ಸರಿ, ಇಬ್ರು ಹೋಗಿ ಬೇಗ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ಪ್ರಾರ್ಥಿಸ್ಬೇಕು, ಓಕೆನಾ? ಸರಿ ಅಮ್ಮ. ನೀನೇನು ನೋಡ್ತಾ ಇದೀಯಾ? ಬೆಳಗ್ಗೆ ಎದ್ದೊಳ್ಳೋದೇ ತುಂಬ ಕಷ್ಟ, ಅದರಲ್ಲೂ ನೀವು ಬೇಗ ಎದ್ದೊಳಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಯೋಚನೆ ಮಾಡ್ತವನೆ. ಸರಿ, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಅಮ್ಮ, ನಾವು ಕಾಲೇಜ್ಗೆ ಹೋಗಿ ಬರ್ತೀವಿ. ನಾನು ನಿಮಗೆ ಬೆಳಗ್ಗೆ ಎದ್ಬಿಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ನಲ್ಲ, ಯಾಕೆ ಮಾಡಲಿಲ್ಲ? ಸಾರಿ ಅಮ್ಮ, ನಿದ್ದೆ ಮಾಡಿಬಿಟ್ಟೆ. ನಾನು ಮಾಡಿಬಿಟ್ಟೆ ಅಮ್ಮ. ಸುಳ್ಳು ಹೇಳ್ಬೇಡ್ವೋ? ನಿಮ್ಮಿಬ್ರು ಯೋಚನೆ ಮಾಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ಭಯ ಪಡೋ ಥರ ನಾವೇನು ಮಾಡಿಲ್ಲಮ್ಮ. ನಾಳೆಯಿಂದ ಖಂಡಿತ ಪ್ರೇಯರ್ ಮಾಡಿಬಿಡ್ತೀವಿ, ಹೌದಲ್ಲೇನೋ? ಹೌದಮ್ಮ. ಹೌದೌದು, ಇದಕ್ಕೆ ಮಾತ್ರ ನೀವಿಬ್ರು ಒಂದಾಗ್ಬಿಡಿ. ದಿನ ಹೀಗೆ ತಾನೇ ಅಮ್ಮ ಹೇಳ್ತಾ ಇದ್ದೀರಿ? ಅಮ್ಮ, ನನ್ನ ಕಾಲೇಜಿಗೆ ಟೈಮ್ ಆಗಿಬಿಡ್ತು, ನಾನು ಹೋಗಿ ಬರ್ತೀನಿ. ಇವತ್ತು ನನಗೆ ಸೆಮಿಸ್ಟರ್ ರಿಸಲ್ಟ್ ಇದೆ, ಪ್ರೇಯರ್ ಮಾಡ್ಕೊಳ್ಳಿ ಅಮ್ಮ. ನಾನು ಪ್ರೇಯರ್ ಮಾಡಿ ಏನಮ್ಮ ಪ್ರಯೋಜನ? ನೀನು ತಾನೇ ಮಾಡಬೇಕು. ಅಮ್ಮ, ನಾನು ಸಂಜೆ ಬಂದು ಮಾತಾಡ್ತೀನಿ. ಬಾ. ಛೇ, ಇವನ ಅಯ್ಯಯ್ಯೋ. ಎಲ್ಲಿ ಓಡಾಕ್ತಿದ್ದೀರಾ? ಸುರೇಶ, ಚೆನ್ನಾಗಿದ್ಯಾ? ನಾನು ಚೆನ್ನಾಗಿರೋದು ಇರಲಿ. ಹೌದು, ಏನು ನೋಡ್ಬಿಟ್ಟು ಓಡೋಗ್ತಾ ಇದ್ರಿ? ಯಾರು ಓಡಿದ್ದು? ಸುಮ್ಮನೆ ನಿನ್ನ ಜೊತೆ ಹಂಗೆ ಆಟ ಆಡಿದೆ ಸುರೇಶ. ಇವಾಗ ಅವಸರವಾಗಿ ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲೇ ಪಕ್ಕದಲ್ಲೇ, ಅದೂ ನಿಂಗೋಸ್ಕರನೇ. ನನಗೋಸ್ಕರನಾ? ಹೌದಪ್ಪ, ಹ್ಞೂ ನಿಂಗೋಸ್ಕರನೇ. ಇಲ್ಲೇ ಪಕ್ಕದಲ್ಲೇ ಒಂದು ಹುಡುಗಿ ಮನೆ ಐತೆ, ನೋಡ್ಕೊಬತ್ತೀನಿ. ಯಾಕಣ್ಣ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದೀರಾ? ನನ್ನ ಹತ್ರ ಇಸ್ಕೊಂಡಿದ್ದು ದುಡ್ಡನ್ನ ವಾಪಸ್ ಕೊಡೋಕ್ಕಾಗ್ದಲ್ಲೇ ಓಡಿ ಬಚ್ಚಿಟ್ಕೋತಿದ್ದೀರಾ. ನೀವ ನನಗೆ ಹುಡುಗಿನ ಹುಡುಕ್ತೀರಾ? ಯಾಕಣ್ಣ ಮೋಸ ಮಾಡ್ತೀರಾ? ಇಸ್ಕೊಂಡಿದ್ದು ದುಡ್ಡನ್ನ ಯಾವಾಗ ವಾಪಸ್ ಕೊಡ್ತೀರಾ? ಬೇಗ ಕೊಡ್ತೀನಪ್ಪ. ನಿಮ್ಮನ್ನು ನೋಡಿದ ತಕ್ಷಣ ಹೊಡಿಬೇಕು ಅನ್ನಿಸ್ತು, ಆದರೆ ನಿಮ್ಮ ವಯಸ್ಸು ನನ್ನ ತಡೀತು. ಇನ್ನೊಂದು ಸಲ ಹಿಂಗೆ ಮೋಸ ಮಾಡಬೇಡಿ, ಹೋಗಿ.
ಏನು ಇಬ್ರು ಮುಖನೂ ಏನೋ ಸರಿ ಇಲ್ಲದೆ ಇರೋ ಥರ ಇದೆ. ಏನು ಮರ್ಸಿ, ಕಣ್ಣೀರು ಹಾಕ್ತಾ ಇದೀಯಾ? ಏನಮ್ಮ, ಸೆಮಿಸ್ಟರ್ ರಿಸಲ್ಟ್ ಸರಿ ಇಲ್ವಾ? ನೀನು ಹೇಗೆ ಮೆಲ್ವಿನ್? ಎಲ್ಲರ ಮಧ್ಯದಲ್ಲಿ ನನ್ನ ಬೈದ್ಬಿಟ್ರಮ್ಮ. ಬೈದೆಲೆ ಇನ್ನೇನು ಮಾಡ್ತಾರೆ? ನೀವಿಬ್ರೂ ಯಾವತ್ತು ಮೊದಲನೇ ಸ್ಥಾನನ ಯೇಸುವಿಗೆ ಕೊಡೋದನ್ನು ಬಿಟ್ಬಿಟ್ರೋ ಅವತ್ತೇ ಆಶೀರ್ವಾದಗಳನ್ನು ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದಿಲ್ಲ, ಸತ್ಯವೇದ ಓದಲ್ಲ, ಆಲಯಕ್ಕೆ ಸರಿಯಾಗಿ ಟೈಮಿಗೆ ಹೋಗಲ್ಲ. ಈ ಥರ ಇದ್ದರೆ ಹೇಗಮ್ಮ? ಮೊದಲನೆಯದಾಗಿ ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಆಗ ಇದೆಲ್ಲವೂ ನಿಮಗೆ ಕೊಡಲ್ಪಡುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಿಮ್ಮ ವಿದ್ಯಾಭ್ಯಾಸ ಆಗಲಿ, ಫ್ಯೂಚರ್ ಆಗಲಿ, ಯಾವುದೇ ಆಗಿದ್ರೂ ಮೊದಲನೇ ಸ್ಥಾನ ಯೇಸುವಿಗೆ ತಾನೇ ಕೊಡಬೇಕು. ಈ ಸೆಮಿಸ್ಟರ್ ರಿಸಲ್ಟ್ನ ಕೂಡ ದೇವರೇ ಅನುಮತಿಸಿದ್ದಾರೆ. ಯಾಕೆ ಗೊತ್ತಾ? ಒಂದು ವೇಳೆ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಅಂದಿದ್ರೆ ನೀವಿಬ್ಬರು ಏನು ಮಾಡ್ತಾ ಇದ್ರಿ? ದೇವರನ್ನು ಹುಡುಕ್ತಲೇ ಇರಲಿಲ್ಲ. ಅದಕ್ಕೆ ದೇವರು ಇದನ್ನು ಅನುಮತಿಸಿದ್ದಾರೆ. ಮೊದಲು ನಿಮ್ಮ ತಪ್ಪನ್ನ ಅರಿತು ಯೇಸುವಿಗೆ ಮೊದಲ ಸ್ಥಾನ ಕೊಡಲು ತೀರ್ಮಾನ ಮಾಡ್ಕೊಳ್ಳಿ. ಖಂಡಿತ ಕರ್ತನು ನಿಮ್ಮನ್ನು ಪುನಃ ಘನಪಡಿಸ್ತಾನೆ. ಜ್ಯೋತಿ ಅಕ್ಕ ನಾಟಕವನ್ನು ನೋಡಿದ್ರಾ? ನಿಮಗೆ ಆಶೀರ್ವಾದವಾಗಿತ್ತಾ? ಈಗ ನಿಮಗಾಗಿ ದೇವರ ಆಲೋಚನೆಯನ್ನು ಕೊಟ್ಟು ಪ್ರಾರ್ಥಿಸಲು ಸಹೋದರಿಯವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳಿರಿ. ಕರ್ತನು ನಿಶ್ಚಯವಾಗಿ ಇಂದು ನಿಮ್ಮೊಟ್ಟಿಗೆ ಮಾತಾಡಿ ನಿಮ್ಮನ್ನು ಆಶೀರ್ವದಿಸುವನು. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಸುಂದರ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿ ವಂದನೆಗಳು. ಈ ದಿನದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷಿಸುತ್ತೇವೆ. ಈ ದಿನದಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಪ್ರಿಯರಾದವರೇ, ದೇವರು ಈ ದಿನದಲ್ಲಿ ನಮ್ಮೊಂದಿಗೆ ಮಾತನಾಡಲು ಇಷ್ಟಪಡುವುದೇನೆಂದರೆ ಮೊದಲ ಸ್ಥಾನ ಯೇಸುವಿಗೆ. ಈಗಿರುವ ಕಾಲಘಟ್ಟದಲ್ಲಿ ನೋಡಿದರೆ, ಒಬ್ಬೊಬ್ಬ ಮನುಷ್ಯರ ಜೀವಿತವನ್ನು ಗಮನಿಸಿ ನೋಡಿದರೆ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ಕೆ ಜಾಗ ಕೊಡುತ್ತಾರೆ. ಕೆಲವರು ನೋಡಿರಿ ಸಂಬಂಧಗಳಿಗೆ ಜಾಗ ಕೊಡುತ್ತಾರೆ. ನನ್ನ ಫ್ರೆಂಡ್ಸು, ನನಗೆ ಎಲ್ಲನೂ ನನ್ನ ಫ್ರೆಂಡ್ಸು, ಕೆಲವರು ನನ್ನ ತಾಯಿ, ಕೆಲವರು ನನ್ನ ಹೆಂಡತಿ, ಈ ರೀತಿ ಸಂಬಂಧಗಳಿಗೆ ಜಾಗ ಕೊಡುತ್ತಾರೆ. ಕೆಲವರನ್ನು ನೋಡಿರಿ ತಪ್ಪಾದ ಕಾಂಟ್ಯಾಕ್ಟ್ ಅನ್ನು ಇಟ್ಟುಕೊಂಡು ಯಾವಾಗಲೂ ಅದರಲ್ಲೇ ಇರುತ್ತಾರೆ, ಅದನ್ನೇ ಮಾತಾಡುತ್ತಿರುತ್ತಾರೆ, ಈ ರೀತಿ ಸಂಬಂಧಗಳಲ್ಲಿ. ಇನ್ನು ಕೆಲವರನ್ನು ನೋಡಿದರೆ ಕಾರು, ಬೈಕು, ಕೆಲವರು ಮೊಬೈಲು, ಇಂತಹ ಕಾರ್ಯಗಳಿಗೆ ಸ್ಥಾನವನ್ನು ಕೊಟ್ಟು ಅದಕ್ಕೆ ಮೊದಲನೆಯ ಸ್ಥಾನವನ್ನು ಕೊಡುತ್ತಾರೆ. ಇನ್ನು ಕೆಲವರನ್ನು ನೋಡಿರಿ ಕ್ರೀಡೆಗೆ, ಕ್ರಿಕೆಟು, ಫುಟ್ಬಾಲು, ಹಾಕಿ, ಈ ರೀತಿಯ ಕ್ರೀಡೆಗಳಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಒಂದೊಂದಕ್ಕೆ ಜಾಗ ಕೊಡುತ್ತಾರೆ. ಇನ್ನು ಕೆಲವರನ್ನು ನೋಡಿರಿ ಡ್ರೆಸ್, ಅವರಿಗೆ ಇಷ್ಟ ಬಂದಂತೆ ಡ್ರೆಸ್ಸನ್ನೆಲ್ಲ ಹಾಕಿಕೊಳ್ಳಬೇಕು, ಅದಕ್ಕೆ ಮೊದಲ ಸ್ಥಾನ ಕೊಡುತ್ತಾರೆ. ಇನ್ನು ಊಟ, ಈ ರೀತಿಯಾದ ಕಾರ್ಯಗಳನ್ನೆಲ್ಲ ಹೇಳುತ್ತಾ ಹೋಗಬಹುದು. ಒಬ್ಬೊಬ್ಬರು ಒಂದೊಂದು ಕಾರ್ಯಗಳಿಗೆ ಮೊದಲ ಸ್ಥಾನ ಕೊಡುತ್ತಾರೆ. ಆದರೆ ಇಲ್ಲಿ ಮೊದಲ ಸ್ಥಾನ ಯೇಸುವಿಗೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ರೀತಿ ಹಲವು ಜನರು ಹಲವು ಕಾರ್ಯಗಳಿಗೆ ಮೊದಲ ಸ್ಥಾನ ಕೊಡುತ್ತಾರೆ. ಈಗ ಎಷ್ಟೋ ಕಾರ್ಯಗಳನ್ನು ಕಂಡು ಹಿಡಿದಿದ್ದಾರೆ, ಎಷ್ಟೋ ಕಾರ್ಯಗಳನ್ನು ಕಂಡು ಹಿಡಿದು ಬಿಟ್ಟರು. ಆದರೆ ಯಾಕೆ ಮೊದಲ ಸ್ಥಾನ ಯೇಸುವಿಗೆ ಎಂದು ಹೇಳಿದರೆ ಅದನ್ನು ನಾವಿನ್ನೂ ಕಂಡು ಹಿಡಿಯಲಿಲ್ಲ. ಆದ್ದರಿಂದಲೇ ನಾವಿನ್ನೂ ಜಾಗ ಕೊಡಲಿಲ್ಲ. ಆಗ ಇಷ್ಟು ನಾಗರಿಕತೆ ಬೆಳೆದ ಈ ಲೋಕದಲ್ಲಿ, ಇಷ್ಟೆಲ್ಲ ನಾಗರಿಕತೆ ಬೆಳೆದಂಥ ಈ ಲೋಕದಲ್ಲಿ, ಟೆಕ್ನಾಲಜಿ ಬೆಳೆದ ಈ ಲೋಕದಲ್ಲಿ ಇನ್ನು ಮೊದಲ ಸ್ಥಾನ ಕೊಡಬೇಕಾದವರು ಒಬ್ಬರು ಇದ್ದಾರೆ. ಅದಕ್ಕೆ ನಾವು ಮೊದಲ ಸ್ಥಾನ ಕೊಡದ ಕಾರಣವೇ ನಮ್ಮ ಬಾಳಲ್ಲಿ ಇಷ್ಟು ಹೋರಾಟಗಳು, ಎಷ್ಟೋ ಇಕ್ಕಟ್ಟುಗಳು, ಎಷ್ಟೋ ಕಾರ್ಯಗಳು ನಮ್ಮ ಸುತ್ತಲೂ ನಡೆಯುತ್ತಲೇ ಇವೆ. ಪ್ರಿಯರಾದವರೇ, ಈಗ ನಿಮ್ಮನ್ನು ನೋಡಿ ನಾನೊಂದು ಪ್ರಶ್ನೆ ಕೇಳಿದರೆ, ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಯಾರು, ನೀವು ಯಾವ ಊರು, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಡ ಹುಟ್ಟಿದವರು ಎಷ್ಟು ಜನರು, ಈ ರೀತಿಯೆಲ್ಲ ನಾವು ಕೇಳಿದರೆ ಎಲ್ಲದಕ್ಕೂ ಡೀಟೇಲ್ ಹೇಳುತ್ತೇವೆ. ಹೌದಲ್ಲವಾ? ಹೇಳುತ್ತೇವಲ್ಲವಾ? ಹೇಳುತ್ತೇವೆ, ಖಂಡಿತ ಹೇಳುತ್ತೇವೆ. ಅಮ್ಮ ಯಾರು, ಅಪ್ಪ ಯಾರು, ಇದೆಲ್ಲ ಹೇಳುತ್ತೇವೆ. ಆದರೆ ನಿಮ್ಮನ್ನು ಸೃಷ್ಟಿಸಿದ ಆತನೊಬ್ಬನಿದ್ದಾನಲ್ಲ, ಆತನು ಯಾರು ಎಂದು ನೀವು ತಿಳಿದುಕೊಂಡಿದ್ದೀರಾ? ತಿಳಿಯಲಿಲ್ಲವಾ? ಎಲ್ಲಿಂದ ಬಂದಿದ್ದೀರಿ? ಯಾಕೆ ಈ ಲೋಕದಲ್ಲಿ ಬದುಕುತ್ತಿದ್ದೇವೆ? ಈ ಲೋಕದ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ?
ಯಾಕೆ ಇಷ್ಟು ದೊಡ್ಡ ಲೋಕ? ಇದನ್ನೆಲ್ಲ ನೀವು ಯೋಚಿಸಿ ನೋಡಿದ್ದೀರಾ? ನೀವು ಎಲ್ಲಿಂದ ಬಂದಿದ್ದೀರಿ, ಯಾರು ನಿಮ್ಮನ್ನು ಸೃಷ್ಟಿಸಿದವರು ಎಂದು ಮೊದಲು ನೀವು ಯೋಚಿಸಿದ್ದೀರಾ? ನಿಮಗೆ ಸುಂದರವಾದ ಕಣ್ಣುಗಳನ್ನು ಇಟ್ಟು, ನಿಮ್ಮ ಶರೀರದಲ್ಲಿ ಎಲ್ಲ ಅಂಗಗಳನ್ನು ಇಟ್ಟು, ನಿಮ್ಮನ್ನು ಸೃಷ್ಟಿಸಿದಂಥ ಒಬ್ಬ ದೇವರಿದ್ದಾರಲ್ಲ, ಅವರು ಯಾರು ಎಂದು ನೀವು ಕಂಡು ಹಿಡಿದಿದ್ದೀರಾ? ನಾನಿಂದು ಹೇಳುತ್ತೇನೆ ನೋಡಿರಿ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ನಾವು ಓದುವಾಗ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಎಂದು ಬರೆಯಲ್ಪಟ್ಟಿದೆ. ಆಗ ದೇವರು ಆತನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದರಂತೆ. ನಾವು ಇದನ್ನು ತಿಳಿದುಕೊಂಡರೆ ತಾನೇ ಆತನಿಗೆ ಮೊದಲ ಸ್ಥಾನ ಕೊಡಲು ಸಾಧ್ಯ. ಆಗ ನಾವು ಹೇಗೆ ರೂಪಿಸಲ್ಪಟ್ಟಿದ್ದೇವೆಂದರೆ, ದೇವರು ಹೇಗೆ ಇದ್ದಾರೋ, ದೇವರು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಮನುಷ್ಯನನ್ನು ರೂಪಿಸಿದರಂತೆ. ನೋಡಿರಿ, ಆದಿಕಾಂಡ 5ನೇ ಅಧ್ಯಾಯ ಮೊದಲ 2 ವಾಕ್ಯಗಳನ್ನು ಓದಿ ನೋಡುವಾಗ, ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆಗ ಮನುಷ್ಯನಿಗೆ ಮನುಷ್ಯ ಎಂದು ಹೆಸರಿಟ್ಟಿದ್ದು ಯಾರು ಗೊತ್ತಾ? ದೇವರೇ. ನಿಮ್ಮನ್ನು ಯಾರು ಸೃಷ್ಟಿಸಿದರೋ ಅವರೇ ಮನುಷ್ಯ. ಇಂದು ಮನುಷ್ಯ ಮನುಷ್ಯ ಎಂದು ಹೇಳುತ್ತಿದ್ದೇವಲ್ಲ, ಈ ಮನುಷ್ಯ ಎಂದು ಹೆಸರಿಟ್ಟದ್ದೇ ನಮ್ಮನ್ನು ಸೃಷ್ಟಿಸಿದಂಥ ದೇವರೇ. ಆಗ ಮನುಷ್ಯರಿಗೆ ಮನುಷ್ಯ ಎಂದು ಹೆಸರಿಟ್ಟಿದ್ದು ದೇವರೇ. ಆದ್ದರಿಂದ ನಮ್ಮನ್ನು ಸೃಷ್ಟಿಸಿದಂಥ ದೇವರನ್ನು ಆತನು ದೇವರು, ನಮ್ಮನ್ನು ಸೃಷ್ಟಿಸಿದಂಥ ದೇವರು ಒಬ್ಬರು ಇದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆ ರೀತಿ ತಿಳಿದುಕೊಳ್ಳುವುದರಿಂದಲೇ ಆತನಿಗೆ ಮೊದಲ ಸ್ಥಾನ ಕೊಡಲು ಸಾಧ್ಯ. ನಾವು ತಿಳಿದುಕೊಳ್ಳದೇ ಇದ್ದರೆ ಹೇಗೆ ಮೊದಲ ಸ್ಥಾನ ಕೊಡಲು ಸಾಧ್ಯ? ಆದ್ದರಿಂದಲೇ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನ ಕೊಡುವುದಿಲ್ಲ. ಆದ್ದರಿಂದಲೇ ನಮ್ಮ ಬಾಳಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಹೋರಾಟಗಳು, ಅನೇಕ ರೀತಿಯ ಸಮಸ್ಯೆಗಳು, ತುಂಬ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಳ್ಳುತ್ತೇವೆ, ತುಂಬ ಕಷ್ಟಗಳಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ಆದ್ದರಿಂದಲೇ ನಾವು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರುತ್ತೇವೆ. ಏನು ಮಾಡುವುದು, ಎಲ್ಲಿಗೆ ಹೋಗುವುದು, ಯಾರು ಎಲ್ಲೆಲ್ಲ ಹೇಳುತ್ತಾರೋ ಅಲ್ಲೆಲ್ಲ ಓಡುವುದು. ತನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರು ಎಂದು ತಿಳಿಯದ ಕಾರಣ. ಆಗ ನಿಮ್ಮನ್ನು ಸೃಷ್ಟಿಸಿದಂಥ ದೇವರೊಬ್ಬರಿದ್ದಾರೆ. ನೋಡಿರಿ, ವಾಕ್ಯದಲ್ಲಿ ಕೂಡ ಒಬ್ಬ ಮನುಷ್ಯನನ್ನು ಕುರಿತು ಬರೆಯಲ್ಪಟ್ಟಿದೆ. ಆಗ ಮನುಷ್ಯನಿಗೆ ದೇವರು ಯಾರಂತ ಗೊತ್ತಿಲ್ಲ. ಆಗ ಏನು ಮಾಡಿದರೆಂದರೆ, ದೇವರ ಮಕ್ಕಳು ಯಾರೆಲ್ಲ ಇದ್ದರೋ ಅವರನ್ನೆಲ್ಲ ಕಷ್ಟಪಡಿಸುತ್ತಿದ್ದರಂತೆ, ದುಃಖಪಡಿಸುತ್ತಿದ್ದರಂತೆ, ವೇದನೆ ಪಡಿಸುತ್ತಿದ್ದರಂತೆ. ಅವರನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೋಡಿರಿ, ಒಂದು ದಿನ ದೇವರನ್ನು ತಿಳಿಯದ ಮನುಷ್ಯನು, ಒಂದು ದಿನ ಆ ಮನುಷ್ಯನಿಗೆ ದೇವರು ತನ್ನನ್ನು ಕುರಿತು ಪ್ರಕಟಪಡಿಸಲು ಇಷ್ಟಪಟ್ಟರು. ಇದನ್ನು ಕುರಿತು ಅಪೊಸ್ತಲ ಕೃತ್ಯದವರಿ 9ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದಬಹುದು. ಆಗ ದೇವರು ಒಬ್ಬ ಮನುಷ್ಯನಿಗೆ ತನ್ನನ್ನು ಪ್ರಕಟಪಡಿಸಿದರಂತೆ. ಆಗ ಒಂದು ಬೆಳಕು ಅವನ ಸುತ್ತಲೂ ಬಿದ್ದಿತಂತೆ. ಆಗ ಅವನು ದೇವರನ್ನು ನೋಡಿ ಕೇಳಿದನಂತೆ, ನೀನು ಯಾರು ಎಂದು ಕೇಳಿದನಂತೆ. ಆಗ ದೇವರು ತನ್ನನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು ಎಂದು ತನ್ನನ್ನು ವ್ಯಕ್ತಪಡಿಸಿದರು. ಆಗ ದೇವರನ್ನು ಅರಿಯದ ಈ ಪೌಲನು, ಯೇಸುವನ್ನು ಅರಿಯದ ಈ ಪೌಲನಿಗೆ ದೇವರು ತನ್ನನ್ನು ವ್ಯಕ್ತಪಡಿಸಿದರಂತೆ. ನಂತರ ಏನು ನಡೆಯಿತು ಗೊತ್ತಾ? ಆಗ ಯೇಸುವನ್ನು ನೋಡಿ ಮೊದಲನೇ ಬಾರಿಗೆ ಆ ಪೌಲನು ಕೇಳಿದನಂತೆ, ನಾನು ಏನು ಮಾಡಲು ಇಷ್ಟಪಡುತ್ತೀರಿ ಎಂದು ಕೇಳಿದರಂತೆ. ನೋಡಿರಿ, ಆದ್ದರಿಂದಲೇ ದೇವರು ಯಾರೆಂದು ತಿಳಿಯದ ಕಾರಣ ನಾವು ಏನು ಮಾಡುತ್ತೇವೆಂದರೆ, ನಮಗೆ ಇಷ್ಟ ಬಂದ ಪ್ರಕಾರ, ಮನಸ್ಸಿಗೆ ಬಂದ ಪ್ರಕಾರ ಆತನು ನಮ್ಮ ಮೂಲಕ ಏನು ಮಾಡಲಿದ್ದಾನೆ ಎಂದು ತಿಳಿಯದೆ ಆ ರೀತಿ ಬಾಳುವುದರಿಂದ, ನಾವೇ ತೀರ್ಮಾನ ತೆಗೆದುಕೊಳ್ಳುವುದು, ನಾವೇ ಒಂದು ಮಾರ್ಗದಲ್ಲಿ ಓಡುವುದರಿಂದ ಅನೇಕ ಸಮಸ್ಯೆಗಳನ್ನು ನಾವು ಸಂಧಿಸಬೇಕಾಗುತ್ತದೆ. ಪ್ರಿಯರಾದವರೇ, ಈ ಮಾತುಗಳನ್ನು ನೀವು ಕೇಳುತ್ತಾ ಇದ್ದೀರಲ್ಲವಾ? ಅಂದು ಪೌಲನನ್ನು ಸಂಧಿಸಿದಂಥ ದೇವರು ಇಂದು ನಿಮ್ಮನ್ನು ಸಂಧಿಸುತ್ತಿದ್ದಾರೆ, ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ನಿನ್ನನ್ನು ಸೃಷ್ಟಿಸಿದಾತನು ನಾನೇ, ನಿನ್ನನ್ನು ರೂಪಿಸಿದಾತನು ನಾನೇ ಎಂದು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಇಂದು ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನೀವು ದೇವರನ್ನು ತಿಳಿದುಕೊಂಡಿರಬಹುದು, ಇಲ್ಲ ತಿಳಿಯದೇ ಇರಬಹುದು. ನೀವು ಆತನನ್ನು ಪ್ರೀತಿಸಬಹುದು, ಪ್ರೀತಿಸದೇ ಇರಬಹುದು. ನೀವು ಆತನನ್ನು ಅಂಗೀಕರಿಸಿರಬಹುದು, ಅಂಗೀಕರಿಸದೇ ಇರಬಹುದು. ಆದರೆ ನಿಮ್ಮನ್ನು ಸೃಷ್ಟಿಸಿದಾತನು ಒಬ್ಬನಿದ್ದಾನೆ, ಆತನೇ ಯೇಸು. ಆತನ ಹೆಸರೇ ಯೇಸು. ಆತನೇ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾತನು. ಆತನೇ ಲೋಕವನ್ನು ಸೃಷ್ಟಿಸಿದಂಥ ದೇವರು. ಆತನೇ ನಿನ್ನನ್ನು ನನ್ನನ್ನು ಸೃಷ್ಟಿಸಿದಾತನು. ಆ ದೇವರಿಗೆ ನಾವು ಮೊದಲ ಸ್ಥಾನ ಕೊಡುವಾಗಲೇ ದೇವರ ಚಿತ್ತವನ್ನು ತಿಳಿದು ನಾವು ನಡೆಯಲು ಸಾಧ್ಯ. ಆದ್ದರಿಂದಲೇ ಈ ಪೌಲನು ಯೇಸುವನ್ನು ತಿಳಿದುಕೊಂಡ ಕೂಡಲೇ ನಾನು ಏನು ಮಾಡಬೇಕೆಂದು ದೇವರನ್ನು ನೋಡಿ ಕೇಳಿದನು. ಆಗ ಅದು ಮಾತ್ರವಲ್ಲ, ನೋಡಿರಿ, ಫಿಲಿಪಿಯರಿಗೆ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೀವು ಓದುವಾಗ ಈ ಪೌಲನು ಏನು ಮಾಡುತ್ತಾನೆ ಗೊತ್ತಾ? ದೇವರನ್ನು ತಿಳಿದುಕೊಂಡ ಕೂಡಲೇ ಈ ಲೋಕದಲ್ಲಿರುವ ಎಲ್ಲದನ್ನು ವ್ಯರ್ಥವೆಂದು ಬಿಟ್ಟುಬಿಟ್ಟೆ,
ಎಲ್ಲವೂ ಕಸವೇ ಎಂದು ಎಣಿಸಿ ಎಲ್ಲವನ್ನು ತೆಗೆದುಹಾಕಿ ದೇವರ ಹಿಂದೆ ಬಂದರಂತೆ ದೇವರ ಸೇವೆ ಮಾಡಿದರು. ಆದ್ದರಿಂದ ದೇವರಿಗಾಗಿ ಎಲ್ಲವನ್ನು ಕಸವೆಂದು ಎಣಿಸಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟರಂತೆ. ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರಂತೆ, ತನ್ನನ್ನು ಒಪ್ಪಿಸಿಕೊಟ್ಟರಂತೆ. ಯೇಸುವೇ ನನಗೆ ಎಲ್ಲವೂ ಎಂದು ಹೇಳಿ ದೇವರಿಗಾಗಿ ಬದುಕುವಂಥ ಒಂದು ಬದುಕನ್ನು ಅಂಗೀಕರಿಸಿ ಅವರು ಬಂದರು. ಪ್ರಿಯರಾದವರೇ, ಇಂದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಯೋಚಿಸಿ ನೋಡಿರಿ. ಯಾರಿಗೆ ಮೊದಲ ಸ್ಥಾನ ಕೊಡುತ್ತಾ ಇದ್ದೀರಿ? ಇದುವರೆಗೂ ಹೇಗೆ ಬಾಳುತ್ತಿದ್ದೀರಿ? ಏನು ಮಾಡುತ್ತಾ ಇದ್ದೀರಿ? ದೇವರು ನಮ್ಮನ್ನು ಸೃಷ್ಟಿಸಿದರಲ್ಲಿ ಒಂದು ಉದ್ದೇಶವಿದೆ. ಯಾಕೆ ಗೊತ್ತಾ? 5 ದಿನಗಳಲ್ಲಿ ಸೃಷ್ಟಿಸಿದ ಎಲ್ಲವನ್ನು ದೇವರು ಮನುಷ್ಯನಿಗಾಗಿ ಸೃಷ್ಟಿಸಿದರು. ಆದರೆ ಆದಾಮನನ್ನು ಸೃಷ್ಟಿಸಿದ್ದು ದೇವರ ಸ್ವರೂಪದಲ್ಲಿ ಸೃಷ್ಟಿಸಿದ್ದು, ಆತನಿಗಾಗಿಯೇ ಸೃಷ್ಟಿಸಿದರು. ಏಷಯ 43ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿ ನೋಡಿರಿ. ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ. ಈ ಭೂಮಿಯಲ್ಲಿ ನಾವು ಬಾಳುತ್ತಿರುವುದು ಯಾವುದಕ್ಕಾಗಿ ಯೋಚಿಸುತ್ತೀರಿ? ಯಾವುದಕ್ಕೂ ಅಲ್ಲ. ನಾವು ಈ ಲೋಕದ ಕಾರ್ಯಕ್ಕಾಗಿ ಓಡುತ್ತೇವೆ, ಸಂಪಾದಿಸುತ್ತೇವೆ, ಎಲ್ಲವೂ ಒಳ್ಳೆಯದೇ. ಆದರೆ ಈ ಲೋಕವನ್ನು ಬಿಟ್ಟು ನಾವು ಹೋಗುವಾಗ ಈ ಲೋಕದಿಂದ ನಾವು ಏನನ್ನಾದರೂ ತೆಗೆದುಕೊಂಡು ಹೋಗಲು ಸಾಧ್ಯವಾ? ಏನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿದಂಥ ಉದ್ದೇಶ ಏನು ಗೊತ್ತಾ? ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಸ್ತೋತ್ರ ಮಾಡುವುದಕ್ಕಾಗಿಯೇ, ಆತನಿಗಾಗಿಯೇ, ಆತನಿಗೋಸ್ಕರವೇ ಸೃಷ್ಟಿಸಿದಂಥ ಸೃಷ್ಟಿಗಳೇ ನಾವು. ಆಗ ಯಾರಿಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದರು ಎಂದರೆ ಮನುಷ್ಯರಿಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದರು. ಮನುಷ್ಯನನ್ನು ದೇವರಿಗಾಗಿ ಸೃಷ್ಟಿ ಮಾಡಿದನು. ಇಂದು ಒಂದು ಪ್ರಶ್ನೆ, ದೇವರಿಗಾಗಿ ಬಾಳುತ್ತೇವಾ? ದೇವರಿಗೆ ಮೊದಲ ಸ್ಥಾನ ಕೊಡುತ್ತಿದ್ದೇವಾ? ಯೇಸುವನ್ನು ತಿಳಿದುಕೊಂಡಿದ್ದೇವಾ? ಯೋಚಿಸಿ ನೋಡಿರಿ. ಇಂದು ಯಾಕೆ ನಿಮ್ಮ ಬಾಳಲ್ಲಿ ಕಣ್ಣೀರು? ಯಾಕೆ ನಿಮ್ಮ ಬಾಳಲ್ಲಿ ಸಮಸ್ಯೆ? ನಿಮ್ಮ ಬಾಳಲ್ಲಿ ಯೇಸು ಇಲ್ಲ. ನಿಮ್ಮ ಬಾಳಲ್ಲಿ ಯೇಸುವಿಗೆ ಮೊದಲ ಸ್ಥಾನ ಕೊಡಲಿಲ್ಲ. ಆದ್ದರಿಂದಲೇ ಇಷ್ಟು ಸಮಸ್ಯೆ, ಆದ್ದರಿಂದಲೇ ಇಷ್ಟು ಕಷ್ಟ. ಇಂದು ದೇವರು ಹೇಳುತ್ತಿದ್ದಾರೆ, ನಿನ್ನ ಬಾಳಲ್ಲಿ ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಟ್ಟು ನೋಡಪ್ಪ, ನನಗೆ ನಿನ್ನ ಬಾಳಲ್ಲಿ ಜಾಗ ಕೊಟ್ಟು ನೋಡು ಮಗಳೇ ಎಂದು ದೇವರು ಹೇಳುತ್ತಿದ್ದಾರೆ. ಮೊದಲನೇದಾಗಿ ದೇವರಿಗೆ ನಿಮ್ಮ ಬಾಳಲ್ಲಿ ಜಾಗ ಕೊಟ್ಟರೆ ದೇವರು ನಿಮ್ಮ ಬಾಳಲ್ಲಿ ಬರುತ್ತಾರೆ. ನಿಮ್ಮ ಬಾಳಲ್ಲಿ ಇರುವ ಎಲ್ಲ ಪಾಪವಾದ ಕಾರ್ಯಗಳನ್ನು, ಅಶುದ್ಧವಾದ ಕಾರ್ಯಗಳನ್ನು, ನಿಮ್ಮ ಬಾಳಲ್ಲಿರುವ ಬೇಡದ ಕಾರ್ಯಗಳನ್ನು ತೆಗೆದು ಹಾಕುತ್ತಾರಂತೆ. ಇಂದು ಈ ಮಾತನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ನೀವು ಯಾರಾಗಿದ್ದರೂ ಸರಿ, ಯೇಸುವನ್ನು ಇಷ್ಟಪಟ್ಟರೂ ಸರಿ, ಇಷ್ಟಪಡದೇ ಇದ್ದರೂ ಸರಿ, ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನೇ ನಿಮ್ಮನ್ನು ಸೃಷ್ಟಿಸಿದಾತನು. ಇಂದು ಆ ಯೇಸು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಇಂದು ಆ ಯೇಸುವಿಗೆ ನೀವು ಜಾಗವನ್ನು ಕೊಡುವಾಗ ನಿಮ್ಮ ಬಾಳೆ ಬದಲಾಗುತ್ತದೆ, ನಿಮ್ಮ ಬದುಕು ಬದಲಾಗುತ್ತದೆ. ಆತನ ಮಕ್ಕಳಾಗಿ ನೀವು ಬದಲಾಗುತ್ತೀರಿ. ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ, ಮತ್ತಾಯ 6ನೇ ಅಧ್ಯಾಯ 33ರಲ್ಲಿ, ನೀವು ಮೊದಲನೆಯದಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಅದರೊಂದಿಗೆ ನಿಮಗೆ ಎಲ್ಲವೂ ಸಿಕ್ಕುವುದು ಎಂದು. ನೀವು ಹುಡುಕಿ ಹೋಗಬೇಕಿಲ್ಲ. ಆಶೀರ್ವಾದಗಳನ್ನು ಹುಡುಕಿ ಹೋಗಬೇಕು, ಅಲ್ಲಿ ಹುಡುಕಬೇಕು, ಇಲ್ಲಿ ನೋಡಬೇಕು, ಆ ರೀತಿ ಅಲ್ಲ. ನೀವು ಹುಡುಕಬೇಕಿಲ್ಲ. ನಿಮ್ಮನ್ನು ಸೃಷ್ಟಿಸಿದಂಥ ದೇವರು ನಿಮ್ಮ ಅವಶ್ಯಕತೆಗಳನ್ನು ತಿಳಿದಿರುತ್ತಾರೆ. ನಿಮ್ಮನ್ನು ಉಂಟು ಮಾಡಿದ ದೇವರಿಗೆ ನಿಮಗೆ ಏನು ಅಗತ್ಯ ಎಂದು ಆತನಿಗೆ ತಿಳಿದಿದೆ. ಆದ್ದರಿಂದ ನೀವು ಆತನ ಚಿತ್ತದ ಪ್ರಕಾರ ಇದ್ದರೆ ಸಾಕು. ದೇವರು ನಿಮ್ಮನ್ನು ನಡೆಸುತ್ತಾರೆ. ಈ ಲೋಕದ ಜೀವಿತದಲ್ಲಿ ಒಂದು ಕೊರತೆಯನ್ನು ಇಡುವುದಿಲ್ಲ. ದೇವರು ಹೇಳಿದರಲ್ಲ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು ಕೀರ್ತನೆಗಳು 34:10ರಲ್ಲಿ ಹೇಳಿದ್ದಾರೆ. ಆಗ ದೇವರನ್ನು ನೀವು ಹುಡುಕಿದರೆ ನಿಮ್ಮ ಬಾಳಲ್ಲಿ ಯಾವ ಕೊರತೆಯನ್ನು ಆತನು ಇಡುವುದಿಲ್ಲ. ಆತನೇ ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಆ ಯೇಸುವಿಗೆ ನಿಮ್ಮ ಬಾಳಲ್ಲಿ ಮೊದಲನೇ ಸ್ಥಾನ ಕೊಡುತ್ತೀರಾ? ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ನಿಮ್ಮ ಬಾಳಲ್ಲಿ ಯೇಸುವಿಗೆ ಮೊದಲ ಸ್ಥಾನ ಕೊಡಿ. ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಡಿರಿ. ಈ ಮಾತುಗಳನ್ನು ಕೇಳಿ ನಿಮ್ಮ ಜೀವಿತವನ್ನು ಪೂರ್ಣ ಹೃದಯದಿಂದ ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಡಿರಿ. ಆತನೇ ನಿಮ್ಮನ್ನು ಸೃಷ್ಟಿ ಮಾಡಿದಾತನು. ಆತನಿಗೆ ನೀವು ನಿಮ್ಮ ಬಾಳಲ್ಲಿ ಮೊದಲ ಸ್ಥಾನ ಕೊಟ್ಟರೆ ಕೊರತೆ ಇರುವುದಿಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣವಾ? ಇಂದು ನಾನು ಈ ಮಾತನ್ನು ತಿಳಿದುಕೊಂಡೆ. ಇಂದಿನಿಂದ ನಾನು ಮೊದಲ ಸ್ಥಾನ ಕೊಡುತ್ತೇನೆ ಎಂದು ಒಪ್ಪಿಸುವವರು ಮೊಣಕಾಲು ಹಾಕಿಕೊಳ್ಳಿರಿ. ದೇವರ ಮುಖವನ್ನು ದೃಷ್ಟಿಸಿ ನೋಡಿರಿ. ಆತನೇ ಯೇಸುವೆ ನಿಮ್ಮನ್ನು ಸೃಷ್ಟಿ ಮಾಡಿದಾತನು. ಆತನೇ ನಿಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಾತನು. ಆತನೇ ಹೇಳುತ್ತಿದ್ದಾನೆ, ನೀವು ಪರಲೋಕಕ್ಕೆ ಬರಬೇಕೆಂದರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವು ಎಂದು ಹೇಳುತ್ತಿದ್ದಾರೆ. ನನ್ನ ಮೂಲಕವಲ್ಲದೆ ಒಬ್ಬನು ಪರಲೋಕಕ್ಕೆ ಬರಲು ಆಗುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ಆತನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಆತನು ಇಟ್ಟಿದ್ದಾನೆ. ಆ ಯೇಸುವನ್ನು ಅರಿಯದೆ ಬಾಳುವುದು ಎಷ್ಟು ದೊಡ್ಡ ಶೋಚನೀಯ ಜೀವಿತ.
ಆಮೇನ್. ಇಂದು ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದರೆ ಆ ಯೇಸು ನಿಮ್ಮ ಬಾಳಲ್ಲಿ ಬರುತ್ತಾರೆ. ಅದು ಎಷ್ಟು ಸಿಹಿಯಾದ ಜೀವಿತ ಯೇಸುವಿನೊಂದಿಗೆ ಬಾಳುವುದು. ಯೇಸುವಿಗೆ ಮೊದಲ ಸ್ಥಾನ ಕೊಟ್ಟು ಬಾಳುವುದು ನಮ್ಮ ಬಾಳಲ್ಲಿ ಎಷ್ಟೋ ಮೇಲನ್ನು ಉಂಟು ಮಾಡುತ್ತದೆ, ಆಶೀರ್ವಾದವನ್ನು ಉಂಟು ಮಾಡುತ್ತದೆ. ಪ್ರೀತಿಯ ದೇವರೇ, ಈ ಮಾತುಗಳನ್ನು ಕೇಳುತ್ತಿರುವ ಈ ಜನರನ್ನು ನೀವು ಸಂಧಿಸುತ್ತಾ ಇದ್ದೀರಿ. ಇವರ ಬಾಳಲ್ಲಿ ನೀವು ಬರಬೇಕು ಎಂದು ಯಾರೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಾರೋ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಹಾದು ಹೋಗಿರಿ ದೇವರೇ. ಜಕಾಯನ ಮನೆಗೆ ಹೋಗಿದ್ದೀರಿ, ಅವನ ಬಾಳಲ್ಲಿ ನೀವು ಹೋಗಿದ್ದೀರಿ, ಬದಲಾವಣೆಯನ್ನು ಉಂಟು ಮಾಡಿದ್ದೀರಿ. ಈ ಜನರು ನಿಮ್ಮನ್ನು ದೃಷ್ಟಿಸಿ ಕೂಗುತ್ತಿದ್ದಾರೆ, ನೀವು ಬರಬೇಕೆಂದು ಕೂಗುತ್ತಿದ್ದಾರೆ. ಇವರ ಬಾಳಲ್ಲಿ ನಿಮಗೆ ಮೊದಲ ಸ್ಥಾನ ಕೊಡಬೇಕೆಂದು ನಿಮ್ಮನ್ನು ಕೂಗುತ್ತಿದ್ದಾರೆ. ಯಾರೆಲ್ಲ ನಿಮ್ಮನ್ನು ಕೂಗುತ್ತಿದ್ದಾರೋ ಅವರ ಬಾಳಲ್ಲಿ ನೀವು ಬದಲಾವಣೆಯನ್ನು ಉಂಟು ಮಾಡಿರಿ. ಅವರು ನಿಮ್ಮನ್ನು ತಿಳಿಯಬೇಕಪ್ಪ, ಅವರ ಬಾಳಲ್ಲಿ ಮೊದಲ ಸ್ಥಾನ ನಿಮಗೆ ಕೊಡಬೇಕು. ಕರ್ತನೆ, ನೀವು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದಕ್ಕಾಗಿ ವಂದನೆ. ನಿಮ್ಮ ನಾಮವನ್ನು ಉನ್ನತಿಸಿ ನೀವು ಮಹಿಮೆ ಪಡಿಸುವುದಕ್ಕಾಗಿ ವಂದನೆ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nadamavadi, Thuthukudi District, 628-211. Our phone number 080-3545-4545. God bless you.